ಇವಾಗ ಏನಂತಂದ್ರೆ ಹಳ್ಳಿ ಪವರ್ ಅಂತ ಕಾರ್ಯಕ್ರಮ ಇದೆ. ನಿಮ್ಗೆ ಅದನ್ನ ಅವಕಾಶ ಕೊಡ್ಬೇಕಾದ್ರೆ ಏನೇನ್ ಹೇಳಿದ್ರು, ಏನೇನ್ ಪಾಯಿಂಟ್ಸ್ ಇತ್ತು ಅಂತ ಆಡಿಷನ್ ಆಡಿಷನ್ ಅಲ್ಲಿ? ಯಾವ ತರ ಇರುತ್ತೆ? ಹಳ್ಳಿಲಿ ಹೋಗೋದು, ಮಾಡೋದು, ಫಿಸಿಕಲ್ ಟಾಸ್ಕ್ ಇರುತ್ತೆ, ಮತ್ತೊಂದು ಈ ತರ ಎಲ್ಲ ಏನಾದ್ರು ಹೇಳಿದ್ರ? ಕರೆಕ್ಟ್ ಇಲ್ಲ, ಫಸ್ಟ್ ಅವರು ಕಾಲ್ ಮಾಡಿದ್ದೆ, ಜಿ ಅವ್ರು ಕಾಲ್ ಮಾಡಿ ಹೇಳಿದ್ರು ಈ ತರ ಒಂದು ರಿಯಾಲಿಟಿ ಶೋ ಇದೆ ಬನ್ನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಾದ್ಮೇಲೆ ಆಡಿಷನ್ ಟೈಮ್ ಅಲ್ಲಿ ದೇ ಗಿವ್ ದಟ್ ಫಾರ್ಮ್ ಅಲ್ಲ, ಅದೆಲ್ಲ ಫಿಲ್ ಮಾಡ್ಬಿಟ್ಟು ಅಂಡ್ ದೆನ್ ಐ ವೆಂಟ್ ಇನ್ ಸೈಡ್. ಹೋಗಾದ್ಮೇಲೆ ದೇ ಸೆಡ್ ನಾರ್ಮಲ್ ಆಗಿ ಮಾತಾಡಿದ್ರು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಏನೇನ್ ಕೆಲಸ ಮಾಡ್ತಾ ಇದಾರೆ, ಮತ್ತೆ ನಿಮ್ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು, ಅದಾದ್ಮೇಲೆ ನಿಮ್ಗೆ ಎಷ್ಟು ಟ್ಯಾಟೂಸ್ ಇದೆ, ಪಿಯರ್ಸಿಂಗ್ ಎಷ್ಟಿದೆ, ಆಮೇಲೆ ಹೇರ್ ಕಲರಿಂಗ್ ಯಾವ ತರ ಚೇಂಜ್ ಮಾಡ್ತೀರಾ, ಎಷ್ಟು ಸರಿ ಚೇಂಜ್ ಮಾಡ್ತೀರಾ ಮಂತ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಮಾಡಕ್ ಹೇಳಿಲ್ಲ. ಫಿಸಿಕಲ್ ಆಗಿ ಏನು ಲೈಕ್ ಈಗ ರೋಡೀಸ್ ಅಲ್ಲಿ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಒಂದು ಲೈಕ್ ರಿಯಾಲಿಟಿ ಶೋ ಈ ತರ ಫಿಸಿಕಲ್ ಆಗಿ ಕರೆಕ್ಟ್ ಅಲ್ವಾ, ಏನಾದ್ರು ಎತ್ತಕ್ಕೆ ಹೇಳ್ತಾರೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಟೈರ್ಸ್ ಎಲ್ಲ ಇರ್ತಾರೆ. ಸೊ ನಥಿಂಗ್ ಹ್ಯಾಪನ್ ಟು ಆಕ್ಟಿವಿಟಿ ಏನು ಕೊಟ್ಟಿಲ್ಲ. ಇಲ್ಲ. ಸೊ ಇವಾಗ ಅಲ್ಲಿ ನೀವು ಕಾರ್ಯಕ್ರಮದಲ್ಲಿ ಹೋಗಿದಾಗ ಪ್ಲೇಯರ್ಸ್ ಅಂದ್ರೆ ಕಂಟೆಸ್ಟೆಂಟ್ ಎಲ್ಲ ನಿಮ್ಗಿನ ಸ್ಟ್ರಾಂಗ್ ಇದ್ರೆ ಯಾವ ತರ ಇದ್ರು ಅಂತ? ಇಲ್ಲ ಸ್ಟ್ರಾಂಗ್ ಇದ್ರು, ಮೆಂಟಲಿ ಎಲ್ಲಾರು ಸ್ಟ್ರಾಂಗೇ ಇದ್ರು. ಬಟ್ ಫಿಸಿಕಲಿ ಈಗ ಎಲ್ಲಾರ್ಗಿಂತ ಸ್ಟ್ರಾಂಗು ನಿಮ್ ಪ್ರಕಾರ ಮ್ಯಾಗಿ ಅಂತ ಹೇಳ್ಬೋದು ಅಲ್ವಾ? ಸೊ ಮ್ಯಾಗಿ ಬಂದ್ಬಿಟ್ಟು ಶಿ ಇಸ್ ವೆರಿ ಪರ್ಸನಾಲಿಟಿ ಫಿಸಿಕಲಿ ಸ್ಟ್ರಾಂಗ್ ಆಗಿರೋ ತರ ಒಂದು ಕಾಣಿಸುತ್ತೆ. ಅಂಡ್ ಮೋರ್ ಓವರ್ ಶಿ ಇಸ್ ಆಕ್ಚುಲಿ ವೆರಿ ಸ್ಟ್ರಾಂಗ್ ಆಯ್ತಾ. ಬಟ್ ಟು ಬಿ ವೆರಿ ಆನೆಸ್ಟ್, ನಾವ್ ಆಡುವಾಗ ನಮ್ಗೆ ಗೊತ್ತಾಯ್ತು ಶಿ ಇಸ್ ನಾಟ್ ದಟ್ ಸ್ಟ್ರಾಂಗ್. ಅವರು ಕುಸ್ತಿ ಟಾಸ್ಕ್ ಅಲ್ಲಿ ಏನ್ ಮಾಡಿರ್ಬೋದಿತ್ತು, ಅವ್ರಿಗಿಂತ ಕಡಿಮೆ ವೇಟ್ ಇರೋರ್ನ ಸುಮ್ನೆ ಹಿಂಗ್ ಎತ್ತಿ ನೀರೊಳಗಡೆ ಹಾಕ್ಬೋದಿತ್ತು. ಬಿಕಾಸ್ ನೀರೊಳಗಡೆ ಹಾಕಿದ್ರೆ 10 ಪಾಯಿಂಟ್ ಸಿಗುತ್ತೆ. ಅಲ್ಲಿ ಸುಮ್ನೆ ಅಲ್ಲಿ ಸರ್ಕಲ್ ಹಾಕಿರ್ತಾರಲ್ಲ, ಹೂ ಎಲ್ಲ ಇರುತ್ತೆ, ಅಲ್ಲಿ ಮಾತ್ರ ದಾಟಿದ್ರೆ 5 ಪಾಯಿಂಟ್ ಸಿಗುತ್ತೆ. ಸೊ ಯು ಪುಷ್ ದ ಕಂಟೆಸ್ಟೆಂಟ್ ನಿಯರ್ ದ ಫ್ಲವರ್, ಯು ಗೆಟ್ 5 ಪಾಯಿಂಟ್ಸ್. ಇಲ್ಲಾಂದ್ರೆ ನೀರಲ್ಲಿ ಹಾಕಿದ್ರೆ 10 ಪಾಯಿಂಟ್ಸ್. ಮ್ಯಾಗಿ ಏನ್ ಮಾಡ್ಬೋದಿತ್ತು, ಶಿ ಕುಡ್ ಹ್ಯಾವ್ ಲಿಫ್ಟೆಡ್ ಎವ್ರಿಬಡಿ, ಶಿ ಕುಡ್ ಹ್ಯಾವ್ ಥ್ರೋನ್. ಬಟ್ ಅವರು ಏನು ಮಾಡ್ಲೇ ಇಲ್ಲ. ಮೇಬಿ is because I don't know what is the reason. ಆದ್ರೆ ಹಿಂಗೆಲ್ಲ ಮಾಡಿರ್ಬೋದಿತ್ತು. ಓಕೆ, ಆ ಒಂದು ಫಿಸಿಕಲ್ ಟಾಸ್ಕ್ ಇದ್ದಾಗ ಅವ್ರು ಪ್ರೂವ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ. ಎಕ್ಸಾಕ್ಟ್ಲಿ, ಆದ್ರೆ ಮಾಡ್ಲಿಲ್ಲ ಅವರು. ಈಗ ನಾವು ಹೇಳ್ತೀವಲ್ವಾ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ಬಿಟ್ಟು, ಅದೇ ತರ ದಪ್ಪ ಇರೋರು ಇಲ್ಲಾಂದ್ರೆ ದೊಡ್ಡದಾಗಿ ಕಾಣಿಸೋರು ಅಷ್ಟು ಸ್ಟ್ರೆಂತ್ ಇರಲ್ಲ, ಸಣ್ಣಕ್ಕಿರೋರು ಅಷ್ಟೇನ್ ಸುಮ್ಮನೆ ಅಲ್ಲ, ಅವ್ರಿಗೂ ತುಂಬಾ ಸ್ಟ್ರೆಂತ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವ್ ಹೇಳಿದ್ರಿ ಪಾರ್ಶಾಲಿಟಿ ಇದೆ, ಫೇವರಿಸಮ್ ಅಂತ ಇದೆ. ಅಕ್ಕುಲ್ ಅವ್ರು ಯಾವ ತರ ನಿಮ್ ಜೊತೆ ಯಾವ ತರ ಕಮ್ಯುನಿಕೇಟ್ ಯಾವ ತರ ಇತ್ತು, ಮತ್ತೆ ಏನಾಯ್ತು ಅಲ್ಲಿ ಸಮಸ್ಯೆ ನಿಮ್ಗೆ ಅಕ್ಕುಲ್ ಅವ್ರ ಜೊತೆ? ಈಗ ಅಕುಲ್ ಬೈ ಜೊತೆ ಆಲ್ರೆಡಿ ನಾವು ಡೈರೆಕ್ಟರ್ ಹತ್ರ 1-on-1 ಸೆಷನ್ ಇತ್ತು. ನಮಗೂ ಪ್ರೋಗ್ರಾಮ್ ಡೈರೆಕ್ಟರ್, ಹಳ್ಳಿ ಪವರ್ ಪ್ರೋಗ್ರಾಮ್ ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ಹತ್ರ 1-on-1 ಸೆಷನ್ ಇತ್ತು ನಮ್ಮ ಹತ್ರ. ಸೊ ಐ ಟೋಲ್ಡ್ ಹಿಮ್, ನೋಡಿ ಈ ತರ ಕುಗ್ಸೋ ಮಾತುಗಳು ತುಂಬಾ ಹೇಳ್ತಾ ಇದಾರೆ. ಅಂಡ್ ಮೋರ್ ಓವರ್ ನಮ್ಗೆ ಏನ್ ಗೊತ್ತಾ, ಅವ್ರ ಕಾನ್ಸೆಪ್ಟ್ ತಂದಿರೋದು ತುಂಬಾ ಚೆನ್ನಾಗಿದೆ. ಸೇಮ್ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು ಅದೇ ತರ ಕಾನ್ಸೆಪ್ಟ್ ಇದೆ ಆಯ್ತಾ, ಅದಕ್ಕೆ ಏನು ಹೇಳ್ತಾ ಇಲ್ಲ ನಾನು. ಆದ್ರೆ ಇದು 2025, ನೀವು ಬ್ಯಾಕ್ ದೆನ್ 2005 ಅಲ್ಲಿ ಏನ್ ಮಾಡಿದ್ರಿ, ಅದೇ ಕಾನ್ಸೆಪ್ಟ್ ಮತ್ತೆ ತರಕಾಗಲ್ಲ. ಮೇ ಬಿ ಅದೇ ತರ ಒಂದು ಸ್ಕ್ರಿಪ್ಟ್ ಬರ್ದಿರ್ಬೋದು, ಆದ್ರೆ 2025 ಅಲ್ಲಿ ಎವ್ರಿಬಡಿ ಆರ್ ಜೆನ್ಸೀಸ್, ಯಾರು ಅಷ್ಟ್ ಕೇಳಲ್ಲ. ನೀವು ಅಕಾರ್ಡಿಂಗ್ಲಿ ಅವ್ರಿಗೋಸ್ಕರ ಅಕಾರ್ಡಿಂಗ್ಲಿ ಹೆಂಗ್ ಮಾತಾಡಕ್ಕಾಗುತ್ತೆ ಹಂಗ್ ಮಾತಾಡ್ಬೇಕು. ಅದ್ ಬಿಟ್ಬಿಟ್ಟು ಸೇಮ್ ನಿನ್ನ ಉದಾಹರಣೆ ಆಗಲ್ಲ, ನೀನ್ ಹಂಗೆ ನೀನ್ ಹಿಂಗೆ ಅಂತ ಹೇಳಿದ್ರೆ ನೋಬಡಿ ವಿಲ್ ಲಿಸನ್ ಟು ಇಟ್. ಎದುರುತ್ತಾ ಕೊಡ್ತಾರೆ, ನಾನ್ ಕೊಟ್ಟೆ ಇಲ್ಲ ಅಂತ ಹೇಳಲ್ಲ, ಆದ್ರೆ ಟೆಲಿಕಾಸ್ಟೇ ಆಗ್ಲಿಲ್ಲ. ಇಷ್ಟೆಲ್ಲ ನಾನು ಇಂಟರ್ವ್ಯೂ ಅಲ್ಲಿ ಮಾತಾಡುವಾಗ ಡು ಯು ಥಿಂಕ್ ದಟ್ ನಾನು ಅಲ್ಲಿ ಮಾತಾಡಿರಲ್ಲ ಅಂತ ನೀವ್ ಅನ್ಕೊಂತೀರಾ ಅಲ್ವಾ? ಡೆಫಿನೆಟ್ಲಿ ನಾನು ಮಾತಾಡ್ತೀನಿ. ಬಟ್ ದ ಪ್ರಾಬ್ಲಮ್ ಇಸ್ ಏನು ಟೆಲಿಕಾಸ್ಟೇ ಆಗ್ಲಿಲ್ಲ. ದಟ್ ಇಸ್ ದಿ ಓನ್ಲಿ ಕರೆಕ್ಟ್. ಈಗ ಇವ್ರನ್ನ ಹಿಂಗೆ, ಈಗ ಆಶ್ ನ ವಿಲ್ಲನ್ ತರ ನಾವು ಪೋರ್ಟ್ರೇಟ್ ಮಾಡ್ಬೇಕು, ಈಗ ಸ್ನೇಹನ ದಡ್ಡಿ ತರ ಪೋರ್ಟ್ರೇಟ್ ಮಾಡ್ಬೇಕು, ಈಗ ಇವ್ರು ಯಾರು ಚಿನ್ಮಯನ ಅವರು ಬರೀ ಡೈರಿ ಅಂತ ಅವ್ರದ್ದು ಕಾನ್ಸೆಪ್ಟ್ ಒಂದು ಬಂತು, ಬರೀ ಡೈರಿ ಗರ್ಲ್ ಅಂತ ಒಂದು ಕಾನ್ಸೆಪ್ಟ್, ಆ ತರ ಪೋರ್ಟ್ರೇಟ್ ಮಾಡ್ಬೇಕು. ಎಲ್ಲಾರ್ಗು ಬರ್ದಿಟ್ಟಿದ್ದಾರೆ ಆಲ್ರೆಡಿ. ಕಾನ್ಸೆಪ್ಟ್ ಅವ್ರು ಮಾಡ್ಕೊಂಡ್ರೆ ಏನು ಉದ್ದೇಶ, TRP ಗೋಸ್ಕರ ಅಥವಾ ವ್ಯೂವರ್ಸ್ ಬರ್ತಾರೆ? ಮೇ ಬಿ ಇವ್ರನ್ನ ಇದೇ ತರ ಪೋರ್ಟ್ರೇಟ್ ಮಾಡ್ಬೇಕು. ಹಂಗ್ ಸಪೋಸ್ ಈಗ ನನ್ನನ್ನ ಬೇರೆ ತರ ಪೋರ್ಟ್ರೇಟ್ ಮಾಡಿದ್ರೆ ಐ ವುಡ್ ಹ್ಯಾವ್ ಸ್ಟೇಡ್ ದೇರ್. I would have definitely stayed there. ನಾನು ಆಲ್ರೆಡಿ ಅವ್ರಿಗೆ ಹೇಳ್ದೆ. ಈಗ ಯಾರು ಪಬ್ಲಿಕ್ ಎಲ್ಲ ಅಷ್ಟು ಕ್ವೆಶ್ಚನ್ ಮಾಡಿದ್ರು ನನ್ನನ್ನ, ಏನು ಲಾಂಚ್ ಆಗೋಕ್ಕಿಂತ ಮುಂಚೆನೆ ನಿನ್ಗೆ ಹೆಂಗ್ ಗೊತ್ತಾಯ್ತು ಇವ್ರು ಹಿಂಗ್ ಪೋರ್ಟ್ರೇಟ್ ಮಾಡ್ತಾ ಇದಾರೆ? ಅಲ್ಲಿ ಕಾನ್ಸೆಪ್ಟ್ ಹೇಳ್ತಾ ಇದಾರೆ ನಮ್ಗೆ, ಈ ತರ ಮಾಡಿ. ಬಿಕಾಸ್ ಅವರು ಏನ್ ಗೊತ್ತಾ, ಹೆಂಗ್ ಹೇಳೋದು, ಈಗ ನಾನು ನನ್ನ ಪಾರ್ಟ್ನರ್ ಇದ್ದೀನಿ ಅನ್ಕೊಳ್ಳಿ, ಈಗ ಕ್ಯಾಮ್ರಾಮ್ಯಾನೇ ಹೇಳ್ತಾರೆ, ಇಲ್ಲ ಮೇಡಮ್ ಅವ್ರನ್ನೇ ಜಾಸ್ತಿ ಝೂಮ್ ಮಾಡಕ್ ಹೇಳಿದ್ದಾರೆ, ನಿಮ್ಮನ್ನ ಅಷ್ಟು ಝೂಮ್ ಮಾಡಕ್ ಹೇಳಿಲ್ಲ. ಅಲ್ಲೇ ಗೊತ್ತಾಯ್ತಲ್ಲ ಅವ್ರನ್ನ ಹಿಂಗ್ ಮಾಡಕ್ ಹೇಳಿದ್ದಾರೆ, ನೀವ್ ಹಿಂಗ್ ಮಾಡ್ಬೇಕು, ಅವ್ರಿಗೆ ಹಿಂಗ್ ಮಾಡಿ, ಅವ್ರಿಗೆ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಸರ್, ಕಂಪ್ಲೀಟ್ಲಿ. ಹಳ್ಳಿ ವಾತಾವರಣ ಮತ್ತೆ ನಿಮ್ದು ಅಲ್ಲಿ ಫುಡ್ ಆಗಿರ್ಬೋದು ಎಲ್ಲ ಯಾವ ತರ ಇತ್ತು, ವ್ಯವಸ್ಥೆ ಯಾವ ತರ ಇತ್ತು? ಇಲ್ಲ, ಹಳ್ಳಿ ವಾತಾವರಣ ಅಂತೂ ಸಕ್ಕದಾಗಿತ್ತು. ಜನಗಳೆಲ್ಲ ವೆರಿ ನಾರ್ಮಲ್ ಆಗಿದ್ರು. ಹಳ್ಳಿ ಜನ ಅಂತೂ ಸಿಟಿ ಜನ ತರ ಇಲ್ಲ. ಏನಾದ್ರು ಮಾತಾಡಿದ್ರೆ, ಏನಾದ್ರು ಹೆಲ್ಪ್ ಕೇಳಿದ್ರೆ ಎಲ್ಲ ಇಮ್ಮಿಡಿಯೇಟ್ಲಿ ಇನ್ಸ್ಟೆಂಟ್ ಆಗಿ ಮಾಡ್ತಾರೆ. ಆದ್ರೆ ಸಿಟಿಯಲ್ಲಿ ಹಂಗಲ್ಲ. ನೀನ್ ಯಾರು,
ಏನಕ್ಕೆ ನಾನ್ ಮಾಡ್ಬೇಕು ಹೌದು ಹಂಗಿರ್ತಾರಲ್ವಾ. ಬಟ್ ಹಳ್ಳಿ ಜನ ಇಸ್ ಲೈಕ್ 24 ಕ್ಯಾರೆಕ್ಟರ್ ಗೋಲ್ಡ್ ಅಂತ ಹೇಳ್ಬೋದು. ಅಂಡ್ ವಾತಾವರಣ ಅಲ್ಲಿ ಬಂದ್ಬಿಟ್ಟು ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಲ್ಲಿ ಇಲ್ಲಿ ಬಿಲ್ಡಿಂಗ್ ಎಲ್ಲ ಇಲ್ಲ ಅಲ್ಲಿನ ತರ, ಲೈಕ್ ಇಲ್ಲಿನ ತರ ಬಿಲ್ಡಿಂಗ್ಸ್ ಎಲ್ಲ, ದೇರ್ ಇಸ್ ನೋ ಬಿಲ್ಡಿಂಗ್ ಬ್ಲಾಕ್ಸ್. ಬಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಟ್ರೀಸ್ ಇತ್ತು, ಹೊಲ ಇತ್ತು. ಅಂಡ್ ಮೋರ್ ಓವರ್ ಅವ್ರಿಗೆ ಜೀವ ಅಂದ್ರೆ, ಅವ್ರಿಗೆ ಪೆಟ್ ಅನಿಮಲ್ಸ್ ಅಂದ್ರೆ ಅವ್ರಿಗೆ ಬರೀ ಹಸು, ಆಡು, ಮತ್ತೆ ಕುರಿ ಆತರ. ಬಟ್ ಇಲ್ಲೇ ಬಂದ್ಬಿಟ್ಟು ವಿ ಹ್ಯಾವ್ ಡಾಗ್ಸ್, ವಿ ಹ್ಯಾವ್ ಕ್ಯಾಟ್ಸ್, ಆತರ ಇದೆ. ಅಂಡ್ ಹಳ್ಳಿ ಜನ ಬಂದ್ಬಿಟ್ಟು ನಮ್ ಮನೆಯವ್ರು, ಲೈಕ್ ಬಾರದವ್ರ ಮನೆಯವ್ರು ಬಂದ್ಬಿಟ್ಟು ದೇ ಆರ್ ಬ್ಯೂಟಿಫುಲ್. ನನ್ನನ್ನ ಒಂದು ಅವ್ರ ಮಗಳ ತರ ನೋಡ್ಕೊಂಡ್ರು. ಅವ್ರ ಮೇಲೆ ಏನು ಕಂಪ್ಲೇಂಟ್ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಹೋಗೋಕ್ಕಿಂತ ಮುಂಚೆನೆ ನಾನು ಅವ್ರ ಹತ್ರ ನಂಬರ್ ಎಲ್ಲ ಕೊಟ್ಟು ಹೋದೆ. ಸೊ ಡೈಲಿ ನನಗೆ ಕಾಲ್ ಬಂದೇ ಬರುತ್ತೆ, ಎವ್ರಿ ಟೈಮ್. ನಾನ್ ಕಾಲ್ ಮಾಡಿಲ್ಲ ಅಂದ್ರೂ ಅವ್ರು ಕಾಲ್ ಮಾಡ್ತಾರೆ. ಸೊ ಅದೇ ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ ಫಾಲೋವರ್ಸ್ ಆಗಿರ್ಬೋದು, ಸಡನ್ ಆಗಿ ಕ್ವಿಟ್ ಮಾಡಿ ಬಂದ್ರಿ, ಏನ್ ಹೇಳಿದ್ರು ಅಂತ? ಅವರೆಲ್ಲ ಹೇಳಿದ್ದೆ ಏನಂದ್ರೆ, ನಾನ್ ಐ ಥಾಟ್ ಅವ್ರು ಬಂದ್ಬಿಟ್ಟು ಇಲ್ಲ ಏನಕ್ಕೆ ಕ್ವಿಟ್ ಮಾಡ್ದೆ, ನಮ್ಗಿನ್ನೂ ಕ್ಲಾರಿಟಿನೇ ಬರ್ತಾ ಇಲ್ಲ, ಏನಕ್ಕೆ ಕ್ವಿಟ್ ಮಾಡ್ದೆ, ಏನಕ್ಕೆ. ಅದಕ್ಕಿಂತ ಮುಂಚೆ ವಾಟ್ ದೇ ಟೋಲ್ಡ್ ಮಿ, ಇಟ್ಸ್ ಅ ವೆರಿ ಗುಡ್ ಡಿಸಿಷನ್ ದಟ್ ಯು ಹ್ಯಾವ್ ಟೇಕನ್. ಬಿಕಾಸ್ ಆಲ್ರೆಡಿ ಅವ್ರು ಟಿವಿಯಲ್ಲಿ ನೋಡಿದ್ದಾರೆ ಯಾವ ತರ ಪೋರ್ಟ್ರೇಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ನನ್ ಕ್ಲೋಸ್ ಸರ್ಕಲ್ ಬಂದ್ಬಿಟ್ಟು ನನಗೆ ಅಡ್ವೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಹಂಗ್ ಪೋರ್ಟ್ರೇಟ್ ಮಾಡಿದ್ರು ನಿನ್ನ, ನೀವ್ ಫಸ್ಟ್ ಆಫ್ ಆಲ್ ನೀನ್ ಹಿಂಗ್ ಇಲ್ವೇ ಇಲ್ಲ, ನಿನ್ನ ಏನಕ್ಕೆ ಹಂಗೆ ಇದ್ ಮಾಡಿದ್ರು, ಏನಾಯ್ತು ಅಲ್ಲಿ? ಅವಾಗ ಒಂದು ಎಕ್ಸ್ಪ್ಲನೇಷನ್ ಎಲ್ಲಾರ್ಗು ಕೊಟ್ಟೆ, ಈ ತರ ಆಯ್ತು ಅಂತ ಹೇಳ್ಬಿಟ್ಟು. ಬಟ್ ಪೀಪಲ್ ಹೋ ನೋ ಮೀ, ಯಾರ್ಯಾರು ನನ್ಗೆ ಗೊತ್ತೋ ಅವ್ರಿಗೆ ಗೊತ್ತು ನಾನು ಯಾವ ತರ ಹುಡುಗಿ ಅಂತ ಹೇಳ್ಬಿಟ್ಟು. ಯಾರಿಗ್ಯಾರು ಗೊತ್ತಿಲ್ವೋ ದೇ ಕೀಪ್ ಟಾಕಿಂಗ್, ಇನ್ನು ಮಾತಾಡ್ತಾನೆ ಇರ್ತಾರೆ, ನೋ ಪ್ರಾಬ್ಲಮ್. ಅದೆಲ್ಲ ಫರಕ್ಕೆ ದಟ್ ವಿಲ್ ನೆವರ್ ಮ್ಯಾಟರ್ ಟು ಮೀ. ಓಕೆ. ಸೊ ಒಂದೇನಂತಂದ್ರೆ, ಇಂಡಸ್ಟ್ರಿ ಇವಾಗ ಬಂದಿದ್ದೀರಾ, ರಿಯಾಲಿಟಿ ಶೋ, ಟಿವಿ ಚಾನಲ್ ಬಂದಿರಾ, ನಿಮ್ಗೆ ಅನ್ಸದೇ ಇರ್ಬೋದು ಅಂದ್ರೆ ಕ್ವಶನ್, ಒಂದು ನಾರ್ಮಲ್ ಕ್ವಶನ್. ಸೊ ಒಂದು ದೊಡ್ಡ ಚಾನಲ್, ದೊಡ್ಡ ರಿಯಾಲಿಟಿ ಶೋ, ಸಡನ್ ಆಗಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಕ್ವಿಟ್ ಮಾಡಿ ಬಂದಿದ್ದಾರೆ. ನಿಮ್ಗೆ ಫ್ಯೂಚರ್ ಅಲ್ಲಿ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ, ಆಮೇಲೆ ಇನ್ನೊಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರ, ಮತ್ತೆ ತಿರ್ಗಾ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಇಲ್ಲ ಸರ್. ನಾನು ಫ್ರಮ್ ದ ಡೇ ನಾನು ಅಲ್ಲಿ ಆಚೆ ಬಂದಿದ್ದಿಂದ ಇಲ್ಲಿ ತನಕ ಕಾಂಟ್ಯಾಕ್ಟೇ ಮಾಡಿಲ್ಲ ಅವರು. ನಾನು ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಲಿಲ್ಲ, ಅವರು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ. ಆದ್ರೆ ಈಗ ಸ್ವಲ್ಪ ಇದು ಕಾವ್ಯಾಗೆಲ್ಲ ಕಾಲ್ ಮುರಿದೋಗಿದೆಲ್ಲ, ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಅವ್ರದ್ದು ಇನ್ಶೂರೆನ್ಸ್ ಏನೇನೋ ಇದೆ, ಸೊ ದೇ ಹ್ಯಾವ್ ಟು ರೀಕ್ಲೇಮ್ ಅನ್ನೋದಕ್ಕೇನೆ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾರ್ಯಾರು ಕ್ವಿಟ್ ಮಾಡಿದ್ದಾರೆ ಇಲ್ಲಿ ಗಂಟ ಎಲ್ಲರೂ ನಾವಿನ್ನೂ ಟಚ್ ಅಲ್ಲೇ ಇದೀವಿ. ಎಷ್ಟ್ ಜನ ಕ್ವಿಟ್ ಮಾಡಿದೀವಿ, ಎವ್ರಿಬಡಿ ಆರ್ ಇನ್ ಟಚ್. ಆಲ್ ದ 5 ಗರ್ಲ್ಸ್ ಇನ್ನೂ ಟಚ್ ಅಲ್ಲೇ ಇದೀವಿ. ಆದ್ರೆ ಯಾರಿಗೂ ಇಲ್ಲಿ ತನಕ ಕಾಲು ಬಂದಿಲ್ಲ, ಏನು ಬಂದಿಲ್ಲ. ಅಂಡ್ ಮೋರ್ ಓವರ್ ಎದ್ರಾಕಕ್ಕೆ ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಅವ್ರ ಬಗ್ಗೆ, ಇರೋದನ್ನೇ ಹೇಳ್ತಾ ಇರೋದು. ಈ ತರ ಆಗಿದೆ, ಅವ್ರ ಕಣ್ಮುಂದೆ ಏನೇನ್ ನಡೆದಿದ್ದೇನೋ ಅದೇನೇ ಹೇಳ್ತಾ ಇರೋದು ನಾನು. ಐ ಆಮ್ ನಾಟ್ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿ, ಇಲ್ಲಾಂದ್ರೆ ಅವ್ರಿಗೆ ಬಕೆಟ್ ಹಿಡಿದು ಬೇರೆ ಚಾನಲ್ಗೆ ಐ ಆಮ್ ನಾಟ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಅದ್ ನನಗೆ ಮಾಡಕ್ಕೂ ಬರಲ್ಲ, ಅಂಡ್ ಐ ವಿಲ್ ನಾಟ್ ಡೂ ಆಲ್ಸೋ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.